ರಾಜಧಾನಿ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ಹೆಸರಲ್ಲಿ ಏರ್ಪೋರ್ಟ್ ಇದೆ. ಬಹಳ ಸಂತೋಷ ಪಟ್ವಿ. ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನ ಹೆಸರಲ್ಲಿ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿದ್ದಾರೆ. ನಾವೆಲ್ಲ ಬಹಳ ಖುಷಿ ಪಟ್ಟಿದ್ದೀವಿ. ಆದರೆ ಅವರೆಲ್ಲರಿಗೂ ಬಹಳ ದೊಡ್ಡ ಆದರ್ಶವಾಗಿರ್ತಕ್ಕಂಥ ಬಸವರನ್ನು ನೆನಪಿಸುವಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಮಾರಕಗಳು ಬೆಂಗಳೂರು ಮಹಾನಗರದಲ್ಲಿಲ್ಲ. ಆ ಹಿನ್ನೆಲೆ ಒಳಗೆ ಈ ಭಾಗದ ಜನರ ಬಯಕೆ, ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯುವಜನರ ಬಯಕೆ ಏನಪ್ಪ ಅಂದರೆ, ನಮ್ಮ ಮೆಟ್ರೋ ಎನ್ನುವಂಥ ಒಂದು ಟ್ರೈನ್ ಇದೆ. ಆ ಟ್ರೈನಿಗೆ ಬಸವ ಎನ್ನುವಂಥ ಹೆಸರನ್ನು ನಾಮಕರಣ ಮಾಡಿದರೆ ಬೆಂಗಳೂರಿನಲ್ಲಿ ಸಹ ಬಸವ ಭಕ್ತರನ್ನ ಹೆಸರು ಹೇಳ್ಕೊಳ್ಳಿಕ್ಕೆ ಬಸವ ಕಲ್ಯಾಣದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ, ಕೂಡಲ ಸಂಘದಲ್ಲಿ ವಿಶ್ವವಿದ್ಯಾಲಯ ಮಾಡೋದು ದೊಡ್ಡ ಮಾತಲ್ಲ. ನಮ್ಮ ಎಂ ಬಿ ಪಾಟೀಲ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡಿ ಗುಲ್ಬರ್ಗದಲ್ಲಿ ಒಂದು ವಚನ ಚಿಂತನ ಮಂಟಪ ಮಾಡ್ತಾರೆ, ಅದು ದೊಡ್ಡ ಮಾತಲ್ಲ. ಅಲ್ಲೆಲ್ಲವೂ ಬಸವಣ್ಣ ಪರಿಚಯ ಇದ್ದೇ ಇದ್ದಾರೆ. ಆದರೆ ರಾಜಧಾನಿಗೆ ಲಕ್ಷಾಂತರ ಜನ ಬರ್ತಾರೆ, ಅಬ್ರಾಡ್ ಕಂಟ್ರಿಯಿಂದ ವಿಜ್ಞಾನಿಗಳು ಬರ್ತಾರೆ, ತಂತ್ರಜ್ಞಾನಿಗಳು ಬರ್ತಾರೆ. ಹಿಂದೆ ಸಿದ್ದರಾಮಯ್ಯನವರು ಅಂಬೇಡ್ಕರ್ ಅವರ ಹೆಸರನ್ನ ಇಲ್ಲಿರ್ತಕ್ಕಂಥ ಎಕನಾಮಿಕಲ್ ಯೂನಿವರ್ಸಿಟಿಗೆ ಹೆಸರಿಟ್ಟರು, ಭಾಳ ಖುಷಿ ಪಟ್ಟು. ಆ ನಿಟ್ಟಿನಲ್ಲಿ ಈ ಭಾಗದ ಜನರಿಗೆ ಬಸವಣ್ಣವರ ಪರಿಚಯ ಆಗುವಂತಿನೊಳಗೆ ಬಸವಣ್ಣ ಎಲ್ಲರೂ ಬಸವಣ್ಣ, ಎಲ್ಲರಿಗಾಗಿ ಬಸವಣ್ಣ.